ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ತಮ್ಮ ಸ್ವಗ್ರಾಮದಲ್ಲಿ ಮತದಾನ ಮಾಡಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದ ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆ ಮತಗಟ್ಟೆ ಸಂಖ್ಯೆ 35ರಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತದಾನ ಮಾಡಿದ್ದಾರೆ. ಸಾಮಾನ್ಯರಂತೆ ಮನೆಯಿಂದ ನಡೆದುಕೊಂಡು ಬಂದು ಮತದಾನವನ್ನು ಮಾಡಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಗನೊಂದಿಗೆ ಮತಕೇಂದ್ರಕ್ಕೆ ತೆರಳಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತದಾನವನ್ನು ಮಾಡಿದ್ದು, ನಂತರ ಮಾತನಾಡಿ ಎಲ್ಲ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಮನವಿಯನ್ನು ಮಾಡಿಕೊಂಡರು. ಮತದಾನ ಮಾಡಿದ್ದಾರೆ. ಜ್ಯೋತಿಷಿಗಳು ಹೇಳಿರುವ ಪ್ರಕಾರ 10 ಗಂಟೆಯಿಂದ 10:15ರ ಒಳಗೆ ಮತದಾನವನ್ನು ಮಾಡಿದ್ದಾರೆ. ಮಲ್ಲೇಶ್ ಬಾಬು ಕೋಲಾರ ಹೊರವಲಯದ ಕುಂಬಾರಹಳ್ಳಿಯಲ್ಲಿ ಮತದಾನವನ್ನು ಮಾಡಿದ್ದಾರೆ. ಇನ್ನು ನಾಗಲಾಪುರ ಮಠದ ಸ್ವಾಮೀಜಿಗಳಿಂದಲೂ ಕೂಡ ಮತದಾನವಾಗಿದ್ದು, ಕೋಲಾರ ತಾಲೂಕಿನ ನಾಗಲಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾಗಲಾಪುರ ಸಂಸ್ಥಾನ ಮಠದ ಶ್ರೀ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಮತದಾನವನ್ನು ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ಶಾಸಕ ಕೆವೈ ನಂಜೇಗೌಡ ಮತದಾನ ಮಾಡಿದ್ದಾರೆ. ಪತ್ನಿ ರತ್ನಮ್ಮ ಜೊತೆಯಲ್ಲಿ ಬಂದು ಮತದಾನವನ್ನು ನೆರವೇರಿಸಿದ್ದಾರೆ. ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಪತ್ನಿಯೊಟ್ಟಿಗೆ ಮತ ಚಲಾವಣೆ ಮಾಡಿದ್ದಾರೆ. ದುಬೈನಿಂದ ಬಂದು ಮತದಾನ ಮಾಡಿದ ವ್ಯಕ್ತಿ ಹೌದು, ಅಬ್ದುಲ್ ಸುಬಾನ್ ಅನ್ನೋರು ದುಬೈಯಿಂದ ಬಂದು ಮತದಾನವನ್ನು ನೆರವೇರಿಸಿದ್ದಾರೆ. ಕೋಲಾರ ನಿವಾಸಿಯಾಗಿದ್ದ ಅಬ್ದುಲ್ ಸುಬಾನ್ ಬಿಸ್ನೆಸ್ಗೆಂದು ದುಬೈಗೆ ತೆರಳಿದ್ರು. ಆದರೆ ಮತದಾನಕ್ಕೆ ಅಂತ ಕೋಲಾರಕ್ಕೆ ಆಗಮಿಸಿದ್ದು, ಕೋಲಾರದ ಸರ್ಕಾರಿ ಕನ್ನಡ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ಮಾಡಿದ್ದಾರೆ. ಕೋಲಾರದ ಮತಗಟ್ಟೆ ಸಂಖ್ಯೆ 117ರಲ್ಲಿ ಅಬ್ದುಲ್ ಸುಬಾನ್ ಮತದಾನ ನೆರವೇರಿಸಿದ್ದಾರೆ. ಸೊ ಇನ್ನೂ ಓಟ್ ಹಾಕಿರಲ್ಲ ಎಷ್ಟು ಜನ, ಅವ್ರಿಗೆ ನೀವೇನು ಹೇಳ್ತಾರೆ? ಎಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ, ದೇಶ ಉಳಿಲಿ, ನಮಗೂ ಎಲ್ಲ ವಯಸ್ಸಾಗಿದೆ, ದೇಶ ಉಳಿಸ್ಕೊಳ್ಳಿ, ಬಡವರು ಒಳ್ಳೆಯದಾಗಿ. ತಾರೀಕು ಲೋಕಸಭೆ ಚುನಾವಣೆ ನಡೀತಾ ಇದೆ. ಎಲ್ಲ ನನ್ನ ಮತ ಬಾಂಧವರಿಗೆ ವಿನಂತಿಸ್ಕೊಳ್ಳೋದಂದರೆ, ನೀವೆಲ್ಲರೂ ಕೂಡ ನಮ್ಮ ಹಕ್ಕನ್ನು ಮತನ್ನು ಚಲಾಯಿಸೋದನ್ನ ತಪ್ಪದೆ ನೀವೆಲ್ಲರೂ ಕೂಡ ನಿಮ್ಮ ಬೂತ್ಗೆ ಹೋಗಿ ವೋಟನ್ನು ಹಾಕಬೇಕು, ನಿಮ್ಮ ಮತವನ್ನು ನೀವು ಚಲಾಯಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಹೇಳಿ, ಏನು ಇವತ್ತು ವಿಶೇಷ ನಿಮ್ಮ ಪಾಲಿಗೆ? ಎಲ್ಲರಿಗೂ ನಮಸ್ಕಾರ. ನಾನು ಬಂದಿದ್ದು ವೋಟು ಎಷ್ಟು ಮುಖ್ಯ ಇದೆ ಅಂತ ಜನಕ್ಕೆ ತಿಳ್ಸೋಕ್ಕೆ ಬಂದಿರೋದು. ದುಬೈಯಿಂದ ಬೇರೆ ಎಲ್ಲ ನಮ್ಮ ಕೆಲಸ ಎಲ್ಲ ಬಿಟ್ಟು ವೋಟ್ ಮುಖ್ಯ ಅಂತ ತಿಳ್ಕೊಂಡು ನಾನು ದುಬೈಯಿಂದ ಬಂದು ಇಲ್ಲಿ ವೋಟ್ ಹಾಕೋಕ್ಕೆ ಬಂದಿದ್ದೀನಿ. ಜನರ ಹತ್ರ ಅದೇ ಎಲ್ಲರೂ ಕೇಳ್ಕೊತಾ ಇದ್ದೀನಿ, ಎಲ್ಲರೂ ಜಾಗೃತಿ ಆಗಿ ವೋಟ್ ಇಂಪಾರ್ಟೆಂಟ್ ಇದೆ, ವೋಟ್ ಕಲಿಯೋಕ್ಕೆ ಹೋಗ್ಬೇಡಿ. ವೋಟಿಂದನೇ ನಮಗೆ ಸಂವಿಧಾನ ಉಳಿಸೋಕ್ಕಾಗುತ್ತೆ, ಎಲ್ಲ ಏನು ಬೇಕು ಅದನ್ನಲ್ಲಿ ಮಾಡೋಕ್ಕಾಗುತ್ತೆ. ಅದಕ್ಕೆ ನಾನು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ, ವೋಟ್ ಮುಖ್ಯ ಇದೆ, ವೋಟಕ್ಕೆ ಅವಕಾಶ ಇದೆ. 5 ವರ್ಷಕ್ಕೆ ಒಂದ್ಸರಿ ಬರೋದು, ಅದು ಲಾಸ್ಟ್ ಮಾಡಿಕೊಡೋಕ್ಕೆ ಕಾರಣ ಎಲ್ಲರೂ ಬಂದು ವೋಟ್ ಹಾಕೋಕ್ಕೆ ಕೇಳ್ತೀನಿ. ಯಾವಾಗ ಬಂದರೆ ಯಾವಾಗ ಹೋಗೋದು? ಈಗ ನಾನು 28ನೇ ತಾರೀಕು ನನ್ನ ಫ್ಲೈಟ್ ಇದೆ, 28ನೇ ತಾರೀಕು ಹೋಗ್ತೇನೆ. ವೋಟ್ ಹಾಕೋಕ್ಕೆ ಅಂತಲೇ ಬಂದಿರೋದು? ವೋಟ್ ಹಾಕೋಕ್ಕೆ ಅಂತ ಮುಖ್ಯ. ಸಲ ಬರ್ತಾ ಇರ್ತೀನಿ, ಯಾವಾಗಲೂ ಬರ್ತಾ ಇರ್ತೀನಿ. ವೋಟ್ ಹಾಕೋಕ್ಕೆ ಬಂದಿರೋದು ಟ್ರೈನಿಂದ. ಏನು ವರ್ಕ್ ಸರ್ ತಮ್ಮ? ನಮ್ಮದು ಇಂಡಸ್ಟ್ರಿಯಲಿಸ್ಟು ಫ್ಯಾಕ್ಟ್ರಿ ಇದೆ ದುಬೈನಲ್ಲಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ. ಅಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೀನಿ. ಇಂಡಿಯನ್ಸು ಭಾಳ ಕೆಲಸ ಮಾಡ್ತಾಯಿದ್ದಾರೆ. ಮೂಲತಃ ಕೋಲಾರನ ತಾವು? ನಮ್ಮ ತಂದೆ ಕೋಲಾರ ಅವರು, ನಮ್ಮ ತಾಯಿ ಬಂಗಾರಪೇಟೆ. ನನಗೆ ಇಲ್ಲಿ ಆಫೀಸ್ ಎಲ್ಲ ಇತ್ತು. ಈಗ ನಾವು ದುಬೈನಲ್ಲಿ ವಾಸ. ವೋಟ್ ಹಾಕಿದ್ರೆ ಹೇಗೆ ಅನ್ನಿಸ್ತಾ ಇದೆ? ಭಾಳ ಚೆನ್ನಾಗಿದೆ. ಬಟ್ ನಮ್ಗೆ ಏನು ಅನಿಸುತ್ತೆ ಅಂದರೆ, ಅಟ್ಲೀಸ್ಟ್ 90% ಪೋಲಿಂಗ್ ಆದರೆ ನಮಗೆ ಸಂತೋಷ ಆಗುತ್ತೆ. 40%, 50%ನಲ್ಲಿ ನಾವು ಆದರೆ ಅದರಲ್ಲಿ ನಿಜವಾಗಿ ಅದು ನ್ಯಾಯ ಸಿಕ್ಕಲ್ಲ ಆ ಪೋಸ್ಟ್ಗೆ ಗೆಲ್ಲೋರಿಗೆ. ನಮಗೆ ಏನು ಅನಿಸುತ್ತೆ, 90% ಪೋಲಿಂಗ್ ಆದರೆ ಒಳ್ಳೆಯದು ಅಂತ. ಅಟ್ಲೀಸ್ಟ್ 90% ಆಗಲೇಬೇಕು ಅಂತ ಎಲ್ಲರೂ ಕೇಳಿಕೊಂಡು ನೀವೆಲ್ಲರೂ ವೋಟ್ ಹಾಕಿ ಅಂತ ನಾನು ಕೇಳ್ತೀನಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಡಾಕ್ಟರ್ ಅಬ್ದುಲ್ ಸುಬಾನ್.